ಗುತ್ತಿಗೆದಾರ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು, ಜನವರಿ 3ನೇ ತಾರೀಕುವರೆಗೂ ಡೆಡ್ ಲೈನ್ ಅನ್ನುವಂಥ ಮಾತನ್ನು ಬಿಜೆಪಿ ಹೇಳ್ತಾ ಇದೆ ಸರ್. ಇಲ್ಲದೆ ಹೋದರೆ ಉಗ್ರವಾದಂಥ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂಥ ಹೇಳಿಕೆ ಕೊಡೋಕ್ಕೆ ವಿಜೇಂದ್ರ ಅವರಿಗೆ ಅರ್ಹತೆಯೇ ಇಲ್ಲ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಇವರು BJP ಅವರೆಲ್ಲ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು, ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ವಿಜೇಂದ್ರ ಅವರೇ, ನಿಮ್ಮ ಅಫಿಡವಿಟಲ್ಲೇ ನೀವು ಮೆನ್ಷನ್ ಮಾಡಿದ್ದೀರಲ್ಲ, ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆಯಲ್ಲ, ನೀವು ಹೆಂಗೆ ರಾಜ್ಯಾಧ್ಯಕ್ಷರಾದ್ರಿ? ನೀವು ಯಾವ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಓಡಾಡ್ತಿದ್ದೀರಾ? ತಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದೇ ನಿಮ್ಮ ಪಕ್ಷದವರು ಹೇಳ್ದಂಗೆ ಅದೇನೋ ಸಿಗ್ನೇಚರ್ ಕಾಪಿ ಮಾಡಿದ್ರಂತೆ ನಾನು ಹೇಳಲಿಲ್ಲ ಸರ್, ನಿಮ್ಮ ಪಾರ್ಟಿಯವ್ರು ಹೇಳ್ತಾರಲ್ಲ. ಮತ್ತು ತಮಗೆ ಯಾವ ನೈತಿಕತೆ ಇದೆ ರಾಜ್ಯಾಧ್ಯಕ್ಷರಾಗೋದಕ್ಕೆ? ಫಸ್ಟು ನೀವು ರಾಜೀನಾಮೆ ಕೊಟ್ಟು ನೈತಿಕತೆ ಬಗ್ಗೆ ಮಾತಾಡಿ. ನೈತಿಕತೆ ಅನ್ನೋದು BJP ಅವ್ರ ಡಿಕ್ಷನರಿಯಲ್ಲಿ ಅವ್ರು ಅಳಸಾಕೆ ಎಷ್ಟೋ ವರ್ಷಗಳಾಯಿತು. ಈ ಹೊಸ ವರ್ಷದಲ್ಲಾದರೂ ವಿಜೇಂದ್ರ ಅವರಿಗೆ BJP ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಪ್ರಾಮಾಣಿಕರಿದ್ದಾರೆ, ಸುಮ್ಮನೆ ಅವ್ರನ್ನ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ BJP ಅವ್ರ ತಪ್ಪುಗಳನ್ನ ಯಾವ ರೀತಿ ತೋರಿಸ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು. ಎಲ್ಲಿ ಸಾಕ್ಷಿ ಎಲ್ಲಿದೆ? ಅವ್ರಿಗೆ ತಾಕತ್ತಿದ್ರೆ ಸಾಕ್ಷಿಗಳು ಕೊಟ್ಟು ಮಾತಾಡೋಕ್ಕೆ ಕೇಳಿ. ಆಪ್ತ ಅನ್ನೋ ಕಾರಣಕ್ಕೆ ಇವ್ರು ಇದು ಮಾಡ್ತಾರೆ. ಹಂಗೆಲ್ಲ ರಾಜಕಾರಣ ನಡೆಯಲ್ಲ. ವಿಜೇಂದ್ರ ಅವರೇ, ಫಸ್ಟ್ ನೀವು ರಾಜೀನಾಮೆ ಕೊಡಿ, ನಿಮ್ಮ ಮೇಲೆ ಇರೋ ಕೇಸುಗಳಿಗೆ, ಮತ್ತೆ ನಮ್ಮ ಬಗ್ಗೆ ಯೋಚನೆ ಮಾಡೋಣ. ಗುತ್ತಿಗೆದಾರ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು, ಜನವರಿ 3ನೇ ತಾರೀಕುವರೆಗೂ ಡೆಡ್ ಲೈನ್ ಅನ್ನುವಂಥ ಮಾತನ್ನು ಬಿಜೆಪಿ ಹೇಳ್ತಾ ಇದೆ ಸರ್. ಇಲ್ಲದೆ ಹೋದರೆ ಉಗ್ರವಾದಂಥ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂಥ ಹೇಳಿಕೆ ಕೊಡೋಕ್ಕೆ ವಿಜೇಂದ್ರ ಅವರಿಗೆ ಅರ್ಹತೆಯೇ ಇಲ್ಲ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಇವರು BJP ಅವರೆಲ್ಲ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು, ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ವಿಜೇಂದ್ರ ಅವರೇ, ನಿಮ್ಮ ಅಫಿಡವಿಟಲ್ಲೇ ನೀವು ಮೆನ್ಷನ್ ಮಾಡಿದ್ದೀರಲ್ಲ, ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆಯಲ್ಲ, ನೀವು ಹೆಂಗೆ ರಾಜ್ಯಾಧ್ಯಕ್ಷರಾದ್ರಿ? ನೀವು ಯಾವ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಓಡಾಡ್ತಿದ್ದೀರಾ? ತಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದೇ ನಿಮ್ಮ ಪಕ್ಷದವರು ಹೇಳ್ದಂಗೆ ಅದೇನೋ ಸಿಗ್ನೇಚರ್ ಕಾಪಿ ಮಾಡಿದ್ರಂತೆ ನಾನು ಹೇಳಲಿಲ್ಲ ಸರ್, ನಿಮ್ಮ ಪಾರ್ಟಿಯವ್ರು ಹೇಳ್ತಾರಲ್ಲ. ಮತ್ತು ತಮಗೆ ಯಾವ ನೈತಿಕತೆ ಇದೆ ರಾಜ್ಯಾಧ್ಯಕ್ಷರಾಗೋದಕ್ಕೆ? ಫಸ್ಟು ನೀವು ರಾಜೀನಾಮೆ ಕೊಟ್ಟು ನೈತಿಕತೆ ಬಗ್ಗೆ ಮಾತಾಡಿ. ನೈತಿಕತೆ ಅನ್ನೋದು BJP ಅವ್ರ ಡಿಕ್ಷನರಿಯಲ್ಲಿ ಅವ್ರು ಅಳಸಾಕೆ ಎಷ್ಟೋ ವರ್ಷಗಳಾಯಿತು. ಈ ಹೊಸ ವರ್ಷದಲ್ಲಾದರೂ ವಿಜೇಂದ್ರ ಅವರಿಗೆ BJP ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಪ್ರಾಮಾಣಿಕರಿದ್ದಾರೆ, ಸುಮ್ಮನೆ ಅವ್ರನ್ನ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ BJP ಅವ್ರ ತಪ್ಪುಗಳನ್ನ ಯಾವ ರೀತಿ ತೋರಿಸ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು. ಎಲ್ಲಿ ಸಾಕ್ಷಿ ಎಲ್ಲಿದೆ? ಅವ್ರಿಗೆ ತಾಕತ್ತಿದ್ರೆ ಸಾಕ್ಷಿಗಳು ಕೊಟ್ಟು ಮಾತಾಡೋಕ್ಕೆ ಕೇಳಿ. ಆಪ್ತ ಅನ್ನೋ ಕಾರಣಕ್ಕೆ ಇವ್ರು ಇದು ಮಾಡ್ತಾರೆ. ಹಂಗೆಲ್ಲ ರಾಜಕಾರಣ ನಡೆಯಲ್ಲ. ವಿಜೇಂದ್ರ ಅವರೇ, ಫಸ್ಟ್ ನೀವು ರಾಜೀನಾಮೆ ಕೊಡಿ, ನಿಮ್ಮ ಮೇಲೆ ಇರೋ ಕೇಸುಗಳಿಗೆ, ಮತ್ತೆ ನಮ್ಮ ಬಗ್ಗೆ ಯೋಚನೆ ಮಾಡೋಣ.